ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ. ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಗಂಧದ ಕಡ್ಡಿನ ಹಸಿ ನಾವಿಟ್ಟಾಗ ಅದು ಬೇಗ ಹೋಗ್ಬಿಡುತ್ತೆ. ಅದ್ರ ಬದಲಿಗೆ ನೀವು ನೀರನ್ನೇ ಅದ್ದಿ ಅದನ್ನು ಹಸಿ ಇಡಿ ಟೈಮ್ವರೆಗೆ ಉರಿತಾನೇ ಇರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಿಮ್ಮ ಹೇರು ತುಂಬ ಗ್ರೋ ಆಗಿ ಬೆಳಿಬೇಕು ಮತ್ತು ಡ್ಯಾಂಡ್ರಫ್ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಬೌಲ್ಗೆ ನೀರನ್ನು ಹಾಕಿ ಅದರೊಳಗಡೆ ಅಕ್ಕಿನ ಹಾಕಿ, ನಾವು ಅನ್ನ ಮಾಡ್ತೀವಲ್ಲ ಆ ಅಕ್ಕಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಳಗಡೆ ಅದನ್ನು ಶೋಧಿಸ್ಕೋಬೇಕು. ಶೋಧಿಸ್ಕೊಂಡು ಆದಮೇಲೆ ಅದರೊಳಗಡೆ ನೀವು ಯಾವಾಗ ಡೈಲಿ ಉಪಯೋಗಿಸ್ತೀರ, ಯಾವ ಶಾಂಪೂನ ಹಾಕ್ತಾ ಇರ್ತೀರ ಆ ಶಾಂಪೂನೇ ಅದರೊಳಗಡೆ ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಅದು ಆರಿದ ಮೇಲೆ ಕೂದಲಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟಾದಮೇಲೆ ಸ್ನಾನ ಮಾಡಿ. ಹೇರು ತುಂಬ ಶೈನಿಂಗ್ ಆಗಿ ತುಂಬ ಗ್ರೋ ಆಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಇರಲ್ಲ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇಕು ಅಂದರೆ ಆಯುರ್ವೇದ ಜೆಲ್ಲನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಾವು ಸಾಂಬಾರ್ಗೆ ಹಾಕೋ ಪೌಡರು ಖಾರದ ಪುಡಿಗೆ ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡಿ ಹಾಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಾದ್ರೆ ಹಿಂಗನ್ನು ಮರ್ತ್ಬಿಟ್ಟಿರ್ತೀವಿ. ಅದ್ರ ಬದಲಿಗೆ ಈಗ ಸಾಂಬಾರು ಪೌಡರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಡೋದ್ರಿಂದ ಸಾಂಬಾರು ಪೌಡರು ಕೂಡ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸಾರು ಕೂಡ ತುಂಬ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಿಮ್ಮನೆ ಚಕ್ಕೆ ಮಾಮೂಲಿ ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಚಕ್ಕೆಗೆ ಸ್ವಲ್ಪ ವ್ಯಾಸ್ತಿನ ತೊಗೊಂಡು ಹಸಿ ಇಡಿ. ಈ ರೀತಿ ಹಸಿ ಇಡೋದ್ರಿಂದ ನಿಮ್ಮನೆ ಸೊಳ್ಳೆ ಮತ್ತು ಹಲ್ಲಿ ಏನಾದರೂ ಜಾಸ್ತಿ ಇದ್ದರೆ ಅದು ನಿವಾರಣೆ ಆಗುತ್ತೆ. ಯಾಕಂದರೆ ಅದ್ರ ಸ್ಮೆಲ್ ಕಂಡ್ರೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ತೆಂಗಿನ ನಾರು ಮಾಮೂಲಿ ಇರುತ್ತಲ್ಲ, ಕಾಯಿ ಸಿಪ್ಪೆ ಅಂತ ಹೇಳ್ತೀವಲ್ಲ ಅದ್ರ ಒಳಗಡೆ ಇರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 10 ನಿಮಿಷ ಹಾಗೆ ನೆನೆಸೋಕೆ ಬಿಟ್ಬಿಡಿ. ಆವಾಗ ತುಂಬ ಚೆನ್ನಾಗಿ ನಾರು ನಮಗೆ ಸಿಗುತ್ತೆ. ಇದರಿಂದ ಏನು ಉಪಯೋಗ ಮಾಡ್ಕೋಬೋದು ಅಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾವು ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ನ ದುಡ್ಡು ಕೊಟ್ಟು ತೊಗೊಳೋದ್ರ ಬದಲು ಈ ರೀತಿ ಮನೇಲೇ ಈ ರೀತಿ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಮತ್ತು ಎಷ್ಟೇ ಹಳೆ ಕಲೆಗಳಿದ್ರೂ ಕೂಡ ಪಾತ್ರೆಡಿ ತುಂಬ ಚೆನ್ನಾಗಿ ಸ್ವಚ್ಛ ಆಗುತ್ತೆ. ದುಡ್ಡು ಕೊಟ್ಟು ನಾವೇನು ತೊಗೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು. ತುಂಬ ಚೆನ್ನಾಗಿ ಎಷ್ಟು ನಾವು ನೀಟಾಗಿ ಸ್ಟಿಚ್ ಮಾಡ್ಕೋತೀವೋ ಅಷ್ಟು ದಿನಗಳ ಕಾಲ ಅದು ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಗಟ್ಟಿಗಿರುತ್ತೆ. ಪಾತ್ರೆನ ನೀಟಾಗಿ ನಾವು ವಾಶ್ ಮಾಡ್ಬೋದು. ಇದನ್ನು ಉಲ್ಟಾ ಸ್ವಲ್ಪ ನುಲ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಒಂದು ಸಲ ಇದನ್ನು ಏನಾದರೂ ಈ ರೀತಿ ಸ್ಟಿಚ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ, ನಮಗೆ ಐಡಿಯಾ ಬಂದುಬಿಡುತ್ತೆ. ನೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ನೀಟಾಗಿ ಎಲ್ಲನೂ ಕೂಡ ಸ್ಟಿಚ್ ಮಾಡ್ತಾ ಹೋದರೆ ದೊಡ್ಡದಾಗಿ ಒಂದು ನೀಟಾಗಿರೋ ಸ್ಕ್ರಬ್ಬರ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಪಾತ್ರೆನೂ ಕೂಡ ಪಳಪಳ ಅಂತ ಹೊಳೆಯುತ್ತೆ. ತುಂಬ ಯೂಸ್ ಆಗುತ್ತೆ ತೆಂಗಿನ ನಾರಿಂದ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಂಗೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಆಯಿತು. ಇದನ್ನು ನೀಟಾಗಿ ನಾವು ಈ ರೀತಿ ಪಾತ್ರೆಗಳನ್ನ ವಾಶ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ಕ್ರಬ್ಬರ್ಗಿಂತನೂ ಕೂಡ ತುಂಬ ಚೆನ್ನಾಗಿ ಸ್ವಚ್ಛವಾಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಸ್ಕ್ರಬ್ಬರ್ಗಳಲ್ಲಿ ಕೆಲವೊಂದು ಸಲ ತಂತಿ ಸಿಗಾಕೋಬಿಡೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು ಈ ರೀತಿ ಮಾಡಿಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್.